ನಾನು ಹೇಳಿದ್ದೆ ಬಂದ್ರೆ ನಗ್ನಗ್ತಾ ನೀನೇ ಹತ್ತಿತ್ಯ, ಇಲ್ಲ ಅಂದ್ರೆ ನಾವು ಹತ್ತಿಸ್ತೀವಿ ಅಂತ. ರೆಡಿಯಾಗಿ ಬರ್ಬೇಕು, ಮುಖ ತೊಳಿಬೇಕು, ಬ್ರಷ್ ಮಾಡ್ಬೇಕು, ಏನು ಇಲ್ಲ, ಹಂಗೆ ಇದು ಬಂದವಳು ನೋಡಿ. ಆಯ್ತು ಬರ್ರೋ. ಅಯ್ಯೋ ಏನ್ ಜಗಳ ಆಡ್ತಾರೆ ಗೆಳತಿಯರು. ಜಾಮೂನ್ ರಸಗುಲ್ಲ ಜೋಡಿ ನೋಡಿ. ಮಕ್ಕ ನೋಡಿ ಎಲ್ಲಿಗೆ ನಡ್ಕೊಂಡು ಹೋಗ್ಬಿಟ್ಟವಳೆ. ಮುಂದೆ ಆನೆ ಇದೆ, ಒಂದು ಹೆಲ್ತಿ ಮೀಲ್ ಕೊಟ್ಟಿದ್ದಾರೆ. Okay, let's go. ಫೈನಲಿ ಸಂಜೆ ಬಂದ ನೋಡಿ. ಅವನಿಗೋಸ್ಕರ ಎಲ್ಲ ಇಲ್ಲಿ ಆಚೆ ಕಾಯ್ತಾ ಇದ್ದೀವಿ. ನಮ್ಮ ಅಕ್ಕ ಇನ್ನೂ ಮಲಗಿದ್ದಾಳೆ. ಅವ್ಳು ಬಂದ ತಕ್ಷಣ ಕೀ ಇಸ್ಕೊಂಡು ಕಾರ್ಗೆ ಹಾಕ್ಬಿಡೋದು ನಮ್ಮ ಅಕ್ಕ. ಗೈಸ್ ಎಲ್ಲ ಆಯ್ತು, ಈಗ ಸಾರ್ಟೆಡ್. ನಮ್ಮ ಅಕ್ಕನ ಕಿಡ್ನಾಪ್ ಮಾಡೋ ಟೈಮ್. ಆರಾಮಾಗಿ ನೆಮ್ಮದಿಯಾಗಿ ಮಲಗೋದು ಬಿಟ್ಟಿದ್ವಿ ಇಷ್ಟೊತ್ತು. ಲೈಟ್ ಹಾಕಿ ಫಸ್ಟ್ ಕಾಣಿಸಲ್ಲ, ಎಲ್ಲ ಆಫ್ ಮಾಡ್ರಿ, ಎಲ್ಲ ಆಫ್ ಮಾಡ್ರಿ. ಬೆಡ್ಶೀಟ್ ಜೊತೆ ಇಟ್ಕೊಳ್ಳೋದು. ಬೆಡ್ಶೀಟ್ ಜೊತೆ ಎಲ್ಲ. ಅಕ್ಕ ಅಕ್ಕ ಕಾಲು ನಾನು ಹೋಗ್ತೇನೆ. ಇದ್ಯಾದ್ರಲ್ಲೋ ನಡ್ರಿ ಬೇಗ. ಏನಾಯ್ತಕ್ಕ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಏನಾಗ್ತಿದೆ? ಹೇಳಿ ಇವ್ರು ಬೇರೆ ಹೇಳಿ ಅಕ್ಕ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್. ಅಯ್ಯೋ ಅಷ್ಟು ಸುಮಾರು ಹೆಂಗಿದೆ ನೀನು? ಫೋನು ಬಬ್ಲು ಸಂಜು ಫೋನು ಇಲ್ಲ ಇರು. ಬ್ಯಾಗು ಬಟ್ಟೆ ಎತ್ಕೊಂಡಿದ್ದಾರೆ, ಆರಾಮಾಗಿರು. ಆಚೆ ಹೊಡೋದ್ರೆ ಕಷ್ಟ. ಓಡಿಸ್ರಿ ಕೃಷ್ಣ. ನಮ್ಮ ಅಕ್ಕದು ಚಾರ್ಜರ್ ಫೋನು ನನಗೆ ಕೊಟ್ಬಿಡೋಣ. ಆ ಗಾಡೀಲಿ ನಮ್ಮ ಅಮ್ಮ, ದೊಡ್ಡಮ್ಮ, ಇಬ್ಬರು ದೊಡ್ಡಮ್ಮ ಮತ್ತು ಸಂಜೆ ಹೋಗ್ತಾ ಇದ್ದಾರೆ. ಈ ಕಾರಲ್ಲಿ ನಾವಿದ್ದೀವಿ. ಆ್ಯಂಡ್ ಈ ಟ್ರಿಪ್ಗೆ ಸ್ಪೆಷಲ್ ಗೆಸ್ಟ್ ನಮ್ಮ ಅಕ್ಕ ಸೀಮಾ ಸೋನು ಅವರು. ಅವಳು ಇಳಿತೀನಿ ಅಂತ ಟ್ರೈ ಮಾಡಿದ್ಲು 2-3 ಸರಿ. 2 ತಲೆ ಮೇಲೆ ಹಾಕಿ ಕೂರಿಸಿದ್ದೀವಿ. ಇವಾಗ ಹೋಗ್ತಾ ಮಾತಾಡೋದು ನಮ್ಮ ಅಕ್ಕ ಹತ್ರ. ಅವಳು ಪಾಪ ಇನ್ನೂ ನಿದ್ದೆಲ್ಲ ಇದ್ದಾಳೆ. ಬನ್ನಿ, ಅವಳಿಗೆ ಇನ್ನೂ ರಿಯಲೈಸ್ ಆಗ್ತಿಲ್ಲ. ನಾವು ಇಲ್ಲೆಲ್ಲ ಮಾಲ್ಗೆ ಹೋಗ್ತಾ ಇದೀವಿ ಅನ್ಕೊಂಬಿಟ್ಟವಳು. ಕರ್ಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಕರ್ಕೊಂಡು ಹೋದ್ಮೇಲೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗುತ್ತೆ ಅವಳಿಗೆ. ಗೈಸ್ ಲೆಟ್ಸ್ ಗೋ. ನಮ್ಮ ಜೊತೆ ನಮ್ಮ ಸ್ಪೆಷಲ್ ಗೆಸ್ಟ್ ನಾನು ಹೇಳ್ದಂಗೆ ಅಲ್ಲಿ ನೋಡಿ, ಮಕ್ಕ ನೋಡಿ ಅವಳದು ಪಾಪ. ಕಾಲೇಜ್ಗೆ ಹೋಗ್ಬೇಕು ಗೈಸ್. ನನ್ನ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಇದೆ ನನ್ನ ಕಾಲೇಜು. ಅವಳಿಗೆ ನಾವು ನಿನ್ನೆ ರಾತ್ರಿಯಿಂದ ಕನ್ವಿನ್ಸ್ ಮಾಡ್ತೀವಿ, ನಾನು ಸಾಯಿಲು ಬರ್ತೀನಿ ನೋಡಲ್ಲ. ಬರಲ್ಲ ಅಂತಿದ್ಲು. ನಾನು ಹೇಳಿದ್ದೆ ಬಂದರೆ ನಗ್ನಗ್ತಾ ನೀನೇ ಹತ್ತಿತ್ಯ, ಇಲ್ಲ ಅಂದರೆ ನಾವು ಹತ್ತಿಸ್ತೀವಿ ಅಂತ. ಅವಳು ಬಂದಿಲ್ಲ, ಅದಕ್ಕೆ ನಾವೇ ಹಚ್ಚಿದ್ದೀವಿ. ಪಾಪ ಅವಳದೊಂದಷ್ಟು ಸ್ಯಾಡ್ ಶಾರ್ಟ್ಸ್ ತಗೊಳ್ಳಿ ಮನೀಶ್. ಹೇಳಿದ್ ಮತ್ತೆ ತಪ್ಪಲ್ಲ. Bro, we started network Nandabai, we left Nandabai from home. I am near your home, that is a... You are near my home. Yeah. We left now Nandabai, 10 minutes. When is the shoot? Here. 10:30, 10:40. Nice. Guys, lunch ಗೆ ಇಳಿದಿದ್ದೀವಿ. ಅಲ್ಲುಚ್ಕೋ. ಹೆಂಗಿದೀವಿ ನೋಡು. ನಮ್ಮ ಅಕ್ಕ ಬ್ರಷ್
ಬ್ರಷ್ ಮಾಡಿಲ್ಲ, ಓವರಾಗಿ ಮಕ ಆಡ್ಬೇಡ ತೊಳ್ದಿಲ್ಲ. ಸುಮ್ನೆ. ಅಲ್ಲುಜ್ಜು ಇವಳಿಗೀಗ ಬಿಸ್ಲರಿ ವಾಟರ್ ಬಾಟ್ಲ್ ಕೊಡಿಸ್ತೀವಿ ಮಕ ತೊಳಿಯಕ್ಕೆ, ಬನ್ನಿ. ಅಲ್ಲುಜ್ಜು ಮಳ ಇದ್ದೀನಿ ನೋಡು ನಾನು. ಅಲ್ಲಿ ಉಚ್ಕೊಂಡು ಬಾ ಅಲ್ಲಿವರೆಗೂ. ಗೈಸ್ ಈಗ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ನಮ್ಮ ಇನ್ನೊಂದು ಕಾರು ಇಲ್ಲೇ ನಿಂತಿದೆ, ಬನ್ನಿ ಲೆಟ್ಸ್ ಗೋ. ಏನು ತಿಂತಾರೆ ನೋಡೋಣ. ನಾನೇನು ತಿನ್ನಲ್ಲ, ಬಿಕಾಸ್ ಎದ್ದ ತಕ್ಷಣ ನಾನು ಓಟ್ಸ್ ಕಿಟ್ಸ್ ಎಲ್ಲ ಕುಡಿದ್ಬಿಟ್ಟೆ. ಲೆಟ್ಸ್ ಗೋ ಗೈಸ್. ಗೈಸ್ ಇಲ್ಲಿ ಬೇಕಾಗಿರೋ ಐಟಮ್ ಏನೂ ಇಲ್ಲ ಅಂತ, ಅದಕ್ಕೆ ಬೇರೆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಗಾಡಿ ಹತ್ತು. ಅಲ್ವಾ ಇನ್ನೊಂದು ಹೋಟ್ಲಿಗೆ ಹೋಗ್ತೀವಲ್ಲ, ಅಲ್ಲಿ ನೀರು ಬಾಟ್ಲ್ ಕೊಡ್ತೀವಿ, ಮಕ ತೊಳಿ ಫಸ್ಟು. ಪಾ ದೂರ ಇರು, ಅಲ್ಲೂಜ್ದೆಲ್ಲ ಟ್ರಿಪ್ಪಿಗೆ ಬರ್ತಾರೆ. ನೋಡು ಅಲ್ಲೂಜ್ದೆ ಟ್ರಿಪ್ಪಿಗೆ ಬಂದವಳು, ಅಲ್ಲೂಜ್ದಿಲ್ಲ, ಮಕ ತೊಳ್ದಿಲ್ಲ. ಛೀ ನೋಡಿ ಇನ್ನೂ ಜಾಸ್ತಿ ನಿನಗೆ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದೀನಿ ಗೈಸ್. ಇವತ್ತು ಲೇಟು, ಕಾಮೆಂಟ್ ಹಾಕಿ ಸಂಜಯ್ ಅಣ್ಣ ಲೇಟ್ ಅಂತ. ಲೇಟ್ ಅಲ್ಲ, ಕೀ ಎತ್ಕೊಂಡು ಹೋಗ್ಬಿಟ್ಟೈತೆ. ಏನಕ್ಕೋ ನಿನಗೇನಕ್ಕೋ ಬೇಕಿಂತ 4 ಗಂಟೆಗೆ ಇವ್ರಿಗೆ ಹಬ್ಬದ ಕಾತಾ ಬೇಡವಾ ಸರ್ ಪ್ರಶಾಂತ್ ಅಣ್ಣ ಮನೆಯಿಂದ? ಆಯ್ತು ಬರ್ರೋ. ಅಯ್ಯೋ ಏನ್ ಜಗಳ ಆಡ್ತಾರೆ ಗೈಸ್ ಇವರು. ನಡೀರೋ. ಏಯ್ ಹುಷಾರಾಗಿ ಕೊಡ್ಸೋ ಜಾಮೂನ್. ರಸಗುಲ್ಲ ಅಂತೆ, ಕರೆಕ್ಟಾಗಿ ಕೊಟ್ಟವನ ಹೆಸರು. ಅಪ್ಪ ಖುಷಿ ಆಯ್ತು, ರೇಕ್ಸಂಗೆ ಇರಲಿಲ್ಲ. ಸ್ವೀಟ್ಸ್ ಅಲ್ಲೂ ರೇಸಿಸಮ್ ಇದೆ ನೋಡಿ ಗೈಸ್. ಹಾ ಸ್ವೀಟ್ಸ್ ಅಲ್ಲೂ ರೇಸಿಸಮ್ ಇದೆ. ಬನ್ನಿ ಹೋಗೋಣ ಗೈಸ್. ಸೊ ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಇಲ್ಲಿ ಏನು ಸಿಕ್ಕಿಲ್ಲ. ನಮ್ಮ ಪ್ರೊಡಾಮಗೆ ಇಡ್ಲಿ ದೋಸೆ ತಿಂದು ಸಾಕಾಗಿದೆ ಅಂತೆ. ಅವರು ಪರೋಟ ಮತ್ತು ಪೂರಿ ಬೇಕಂತೆ. ಅದೆಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಬಟ್ ಹುಡ್ಕೊಂಡು ಹೋಗೋಣ. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಪರೋಟ ವೈನಾಡಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ, ಬಟ್ ಪೂರಿ ಇವಾಗ ಎಲ್ಲರೂ ತಿನ್ಸೋಣ. ಲೆಟ್ಸ್ ಗೋ ಗೈಸ್. ಈಗ ಫ್ಯೂಲ್ ಹಾಕ್ಸ್ಕೊಳಕ್ಕೆ ನಿಲ್ಸಿದ್ದೀವಿ, ಫುಲ್ ಟ್ಯಾಂಕ್. ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ನಿಮಗೆ. ಹೇಳಿದ್ದೆ ಅನ್ಸುತ್ತೆ ನೆನ್ನೆ ಬ್ಲಾಗಲ್ಲಿ, ಮರ್ತೋಗ್ಬಿಟ್ಟಿದ್ದೀನಿ. ಹೇಳಿಲ್ಲ ಅಂದರೆ ಮತ್ತೆ ಹೇಳ್ತೀನಿ. ಫುಲ್ ಟ್ಯಾಂಕ್ ಆಗ್ತಾ ಇದೆ ನೋಡಿ ಗಾಡಿ. ದೂರದ ದಾರಿಯಲ್ಲಿ ಬೆಳಕು ಕಾದಿದೆ, ನನ್ನ ಕನಸಿಗೆ ಆಕಾಶ ಹಾಡಿದೆ. ನಿನ್ನ ನಗುವೆ ನನ್ನ ದೀಪವಾದರೆ, ಪ್ರತಿ ಹೆಜ್ಜೆಯೂ ಹಬ್ಬವಾಗುವೆ. ಕನಸುಗಳು ಕರೆಯುತ್ತಿವೆ, ಮನಸ್ಸು ಮತ್ತೆ ನಗೆಯುತ್ತಿದೆ, ಹೊಸ ಪ್ರಪಂಚದ ಬಾಗಿಲಲ್ಲಿ. ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಲ್ಸಿದ್ದೀವಿ, ಬನ್ನಿ ಏನು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಕೂತು 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 ಕಾರಲ್ಲಿ ಸಾಕಾಗ್ಬಿಟ್ಟಿದೆ ವೈಸ್. ಒಂದು ಸರಿ ಅನಿಸುತ್ತೆ ಒಂದು ವ್ಯಾನಿಟಿ ಕಾರ್ ತೊಗೊಬಿಡ್ಬೇಕು ಅನ್ಸುತ್ತೆ ನಾನು. ವ್ಯಾನಿಟಿ ವ್ಯಾನ್ ಅಂದರೆ ಅದರಲ್ಲಿ ರಿಕ್ಲೈನರು, ಬೆಡ್ ಗಿಡ್ ಎಲ್ಲ ಇರುತ್ತೆ, ಮಲ್ಕೊಂಡೆಲ್ಲ ಹೋಗ್ಬೋದಲ್ಲ. ನೋಡೋಣ, ರೇಂಜ್ ರೋಡ್ ಬದಲು ಅದೇ ತೊಗೋತೀನಿ, ನೋಡೋಣ ಆದಷ್ಟು ಬೇಗ. ಲೆಟ್ಸ್ ಡಿಸೈಡ್. ಮಕ್ಕಳಿಗೆ ಹೊಸ ಬಟ್ಟೆ ಕೊಡ್ತೀನಿ ವಯನಾಡಲ್ಲ ಮಕ್ಕಳು. ಎಲ್ಲ ಹೆಂಗ್ ನೋಡ್ತಿದ್ದಾರೆ ಅಂದ್ರೆ, ಏನು ಚೆನ್ನಾಗೇ ಇದೆಯಲ್ಲ, ಕ್ಲೀನ್ ಮಾಡಕ್ ಬಂದಿರೋ ಥರ ಇದೆಯಾ? ಬಾ ಪಾತ್ರೆ ತೊಳೆಯೋ ಥರ ಇದೆಯಾ? ಬಾ ಗೈಸ್, ನಮ್ಮ ಅಕ್ಕ ಈಗ ಇಲ್ಲಿ ರೆಸ್ಟೋರೆಂಟಲ್ಲಿ ಪಾತ್ರೆ ತೊಳೆಯಕ್ಕೆ ಬಂದಿದೆ. ಸಾಯಿಲಿ ಮಾತಾಡಿದಕ್ಕೆ ಮಾತು ಬಿಟ್ಟಿದ್ಲಂತೆ, ಬಟ್ ನನ್ನ ಹತ್ರ ಹಂಗಲ್ಲ ಗೈಸ್. ಅವಳು ನಾನು ಫೇವ್ರೇಟ್. ಅವಳು ನಾನು ಏನು ಹೇಳಿದ್ರು ಅವಳು ನನ್ನ ಹತ್ರ ಮಾತು ಬಿಡೋದು. ನೀನ್ ಹೇಳಿದ ರೀತಿ ಬೇರೆ ಇತ್ತು ಸಾಯಿಲ್. ನೋಡಿ ನೋಡಿ ಅವ್ನು ಹಂಗೆ ಹೇಳಿಲ್ಲ. ಕಾಲೇಜ್ಗೆ 5 ಲಕ್ಷ ಕೊಟ್ಟು ಪದೇ ತೊಳೆಗೆ ಹೋಗ್ತೀಯಾ ಅಂತ ಹೇಳ್ಬಿಟ್ಟಿದ್ದ ಗೈಸ್ ಮಿಸ್ ಆಗಿ. ಅದಕ್ಕೆ ಕಾಲೇಜ್ಗೆ 5 ಲಕ್ಷ ಒಂದು ತಿಂಗಳು ಮಾತು ಬಿಟ್ಟಿದ್ಲು, ಬಟ್ ನನಗೆ ಅಫ್ಕೋರ್ಸ್ ಊಟ ನಮ್ಮ ಮಾಡಿ ಅಕ್ಕ ತಿಂದಿರೋ ಪ್ಲೇಟ್ ನ ತೊಳಿಬಾರ್ದು ಅಂದ್ರೆ ತಪ್ಪ. ನೋಡಿ ಈ ಮಾತು ಹೇಳಿದ್ರೆ ಅವಳು ನನ್ನ ಹತ್ರ ಮಾತಾಡ್ತಾಳೆ, ಅಂದರೆ ಅವಳಿಗೆ ಅಷ್ಟು ನಾನು ಇಷ್ಟ ಅಂತ ಅರ್ಥ. ಬಸ್ ಒಂದು ಏನು ತಿಂತೀಯ ತಿಂದು ನಾನು ಕೊಡಿಸ್ತೀನಿ. ಗೈಸ್, ರೆಸ್ಟೋರೆಂಟಲ್ಲಿ ಒಂದು ಶೈನಿಂಗ್ ಹೊಡಿತಿರುತ್ತೆ ಎಲ್ಲಾದರೂ ಒಂದು ತಲೆ. ಆ ತಲೆಯಲ್ಲಿದೆ, ಹುಡುಕ್ತಾ ಇದ್ದೀನಿ. ಅಲ್ಲಿ ಶೈನಿಂಗ್ ಹೊಡಿತಾ ಇದೆ, ಒಂದು ಶೈನಿಂಗ್ ಹೊಡಿತಿದೆ. ಏನ್ರಿ ಜಾಮೂನ್ ಬೆಳಗ್ಗೆ? ಏನ್ರಿ ಜಾಮೂನ್ ಬೆಳಗ್ಗೆ ರೈಸ್ ತಿಂತಾ ಇದ್ದೀರಾ? ಮಧ್ಯಾಹ್ನ ಕಣೋ ಬೆಳಗ್ಗೆ ಅಂತ ಮಧ್ಯಾಹ್ನ ಆಗಿದ್ದು ನಿನ್ನಿಂದ ಕಣೆ ಕಣೋ. ಲೈ ಬೆಳಗ್ಗೆನೇ ಹೋಗ್ಬೇಕಿತ್ತು. ತಿಂತಾರದ್ ಮಧ್ಯಾಹ್ನ ಅಂತ ಕಣೋ, ಹೊರಡೋದು ಮಧ್ಯಾಹ್ನ ಅಲ್ಲ, ಮಧ್ಯಾಹ್ನ ಆಗಿದ್ದು ನಿನ್ನಿಂದ ಕಣೋ. ಗೈಸ್, ಬ್ರೇಕ್ಫಾಸ್ಟ್ ಆಗಲೇ ಆರ್ಡ್ರ್ ಮಾಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಕಾರ್ ಅವರು. ನಾವಿನ್ನು ಸ್ಟಾರ್ಟ್ ಮಾಡಬೇಕು. ಗೈಸ್, ಒಂದು ಟ್ರಿಪ್ಪಿಗೆ ಹೆಂಗೆ ಬರಬೇಕು, ಹೆಂಗೆ ರೆಡಿ ಆಗಿ ನೋಡಿ ಹೆಂಗೆ ಬಂದವಳೆ. ಅಲ್ಲ, ಒಂದು ಟ್ರಿಪ್ಪಿಗೆ ಹೆಂಗೆ ಬರಬೇಕು, ರೆಡಿಯಾಗಿ ಬರಬೇಕು, ಮುಖ ತೊಳಿಬೇಕು, ಬ್ರಷ್ ಮಾಡಬೇಕು, ಏನೂ ಇಲ್ಲ, ಹಂಗೆ ಇದು ಬಂದವಳು ನೋಡಿ. ಅವಳು ಬನ್ನಿ ಒಂದು ಬಾಟ್ಲು ಕೊಡೋಣ, ಮುಖ ತೊಳ್ಕೊಳ್ಳಿ. ಕಾಲೇಜ್ಗೆ ಹಂಗೆ ಹೋಗೋದು.
ಕರ್ಕೊಂಬಂದು ತಪ್ಪಗೆ 20 ರೂಪಾಯಿ ಇನ್ವೆಸ್ಟ್ ಮಾಡಿ ಅಲ್ಲಿ ವಾಟರ್ ಬಾಟಲ್ ಕೊಟ್ಟಿದ್ದೀನಿ. ಮಗ ತೊಳ್ಕೊಂಬರ್ಲಿ, ಅಲ್ಲಿ ಉಚ್ಕೊಂಬರ್ಲಿ. ಹೋಗು. ಬರುತ್ತಾ? ಹೇಳೋಣ ಡೀಟೇಲ್ ಮಾಡಿಸಿ ಏನು ಚೇಂಜಸ್ ಇಲ್ಲ. ನಾನು ಹೇಳಿ ಮಾಡಿಸಿಲ್ಲ ಕಣ. ಗೈಸ್ ಜಾಮೂನ್ ನೋಡಿ, ಜಾಮೂನ್ ರಸಗುಲ್ಲ ಜೋಡಿ ನೋಡಿ. ಚಂದ್ರ 2 ಫೋಟೋ ಬರ್ಬೇಕು ಈ ಕಡೆ ಆ ಕಡೆ. ಜಾಮೂನ್ ರಸಗುಲ್ಲ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೇ. ರಸಮಲೈ ನೋಡಿ. ಹೇಳಿಲ್ಲ ಅಂದ್ರೆ ಆಗ್ತಾರ ಬಂದ ಅಂತವನೆ ಅಲ್ಲದೇನಾ. ಕಿಸ್ ಮಾಡಿ ನೋಡ್ತೀಯಾ? ಈಗ ಆರ್ಡರ್ ಮಾಡೋಣ. ನನ್ಗೇನ್ ಬೇಡ, ಇವರೆಲ್ಲ ಆರ್ಡರ್ ಮಾಡ್ತೀನಿ. ಶಾರ್ಟ್ಸ್ ಎಂಜಾಯ್ ಮಾಡಿ. ನೋಡಿ ಗೈಸ್, ಇಲ್ಲಿ ಡಯಟ್ ಮಾಡ್ತಿರೋರು ಇಲ್ಲಿ ಮುಂದೆ ಒಂದು ಇದಿಟ್ಕೊಂಡು ಅದ್ರ ಮುಂದೆ ಎಲ್ಲಿ ನೋಡಿ ಅಲ್ಲೇನಿರೋದು ಒಡೆ ಅಲ್ಲಿ ಮೇಸ್ ಅಲ್ಲೇ ಇದೆಯಲ್ಲ ಒಡೆ ಇಲ್ಲಿದೆಯಲ್ಲ ನಿಮ್ಮ ಎದುರಿಗೆ ಅರ್ಧ ಒಳಗೆ ಹೋಗಿದ್ಯಲ್ಲ, ಅರ್ಧ ಹೊಟ್ಟೆಲಿದೆ. ಡಯಟ್ ಅಂತ ಗೈಸ್. ಸೊ ನಾವೀಗ ಬ್ರೇಕ್ಫಾಸ್ಟ್ ಮುಗಿಸಿ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬ್ರಂಚ್ ಮುಗಿಸಿ ಎಲ್ಲಿಗೆ ಹೋಗ್ತಾ ಇದೀವಿ, ಏನ್ ಕತೆ ಅಂತ ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಗೋ ಗೈಸ್. ಅವ್ರಿಗೂ ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ಒಳ್ಳೆ ಶಾರ್ಟ್ಸ್ ಬರುತ್ತೆ ನೋಡಿ. ಎಂಜಾಯ್ ಮಾಡಿ, ನೇಚರ್ನ ಎಂಜಾಯ್ ಮಾಡಿ ಗೈಸ್. ನೇಚರ್ ದಿನ ಒಂದೇ ಥರ ಇರಲ್ಲ. ಕ್ಲೌಡ್ಸ್ ಗೀಟ್ಸ್ ಹೇಳ್ಬೇಕಂತೆ. ಏನಾಯ್ತು ಸೋನು? ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಹಾಂ, ನಿದ್ದೆನೇ ಹೊಟ್ಟೋಯ್ತು. ಯಾಕೆ ಏನಾಯ್ತು? ಸೌಂಡ್ ಅಂದಿನ ಬೆರಕೆ ಸೌಂಡ್ಗೆ ನಮ್ಮ ಅಕ್ಕನಿ ಎದ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟು ಅವಳು. ಹಿಂಗೆ ಅಲ್ಲಾಡಿಸ್ತಾನೆ, ಹಿಂಗೆ ಅಲ್ಲಾಡಿಸ್ತೀನಿ, ಸುಮ್ಮನಾಗ್ತಾಳೆ. ಮತ್ತೆ 2 ಸೆಕೆಂಡ್ ಅಂತ ಬಂದು ಕಮ್ಮಿ ಕೆಡಿಸ್ತದೆ ಇವಾಗ. ಎಲ್ಲರೂ ನಿದ್ದೆ ಹಾಳು ಮಾಡಿ ನೆಮ್ಮದಿಯಾಗಿ ಮಲಗಿರುವ ಟುಮ್ಗೆ ಒಂದು ಕಾಮೆಂಟ್ ಹಾಕಿ. ಅವನು ಎದ್ದು ನೋಡ್ತೀಯ ಕಾಮೆಂಟ್. ಗೊರ್ಕೆ ಟುಮ್ ಅಂತ. ನಿಮಿಷಕ್ಕೆ ನಿಲ್ಲಿಸಿದ್ವಿ, ಒಂದು ಸ್ವಲ್ಪ ಕೆಲಸ ಆಯ್ತು ನಂದು ಕಾಲ್ಸು. ಅಷ್ಟರಲ್ಲಿ ನಮ್ಮ ಅಕ್ಕ ನೋಡಿ ಎಲ್ಲಿಗೆ ನಡ್ಕೊಂಡು ಹೋಗ್ಬಿಟ್ಟವಳೆ. ಅಲ್ಲಿ ನೋಡಿ ಮೆಂಟ್ಲು ಥರ ಒಬ್ಬಳೇ ನಡ್ಕೊಂಡು ಹೋಗ್ತಾವಳೆ ಅಲ್ಲಿಗೆ. ಹೆಂಗೆ ಹೋಗ್ತೀರಾ ಅಂದ್ರೆ ಈಗ ಸುಯ್ ಅಂತ ಹೋಗ್ಬಿಡಿ, ಟೆನ್ಷನ್ ಆಗ್ಬೇಕು ನಮ್ಮ ಅಕ್ಕ. ಅಲ್ಲಿ ನೋಡಿ ಓಡ್ಕೊಂಬರ್ತಾವಳೆ, ಓ ಏನ್ ರನ್ನಿಂಗು ಅಬ್ಬಾ. ಇವತ್ತಿನ ಕಾರ್ಡಿಯೋ ಇಲ್ಲೇ ಆಗ್ತಾ ಇದೆ ಅವಳ್ದು. ಬಾ 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 ಬಾ. ಸಾಕು ಮನುಷ್ಯ ಎಷ್ಟು ಆಟ ಆಡ್ತೀರ ಮಕ್ಕಳು. ಬಾಸನು ಸಾರಿ. ಅಲ್ಲಿ ಮುಂದೆ ಆನೆ ಇದೆ ಒಂದು. ನಾವು ಅದನ್ನ ಕ್ರಾಸ್ ಮಾಡಿ ಹೋಗಂಗಿಲ್ಲ, ಇಲ್ಲೇ ವೆಯ್ಟ್ ಮಾಡ್ತಿದ್ವಿ ಅದು ಪಾಸ್ ಆಗಲಿ ಅಂತ. ಅದು ಪಾಸ್ ಆದ್ಮೇಲೆ ನಾವು ಕಾರ್ ಎತ್ಕೊಂಡು ಹೋಗೋದು. ಅಟ್ಯಾಕ್ ಮಾಡಿಬಿಟ್ರೆ ಗಾಯ್ಸ್. ಫೈನಲಿ ನಾವು ವಯನಾಡ್ ರೀಚ್ ಆಗಿದ್ದೀವಿ. ಕತೆ ಏನಂದರೆ ನಾವು ಯೂಶಲ್ ಆಗಿ ಸುಲ್ತಾನ್ ಬತ್ತೇರಿ ಸೈಡ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಾನು.
ಇದು ಸುಲ್ತಾನ್ ಬತ್ತರಿಂದ 1 hour ದೂರ, ಅಂದರೆ ನಮ್ಮ ಕರ್ನಾಟಕ ಬಾರ್ಡರಲ್ಲಿರೋದು. ಸೊ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್, ತುಂಬ ಚೆನ್ನಾಗಿದೆ. ಇನ್ನು ಒಳಗೆಲ್ಲ ನೋಡಿಲ್ಲ, ಬಟ್ ಈ ಜಾಗದ ಕಂಪ್ಲೀಟ್ ಆಯುರ್ವೇದ ಸೆಂಟರ್ ಇದು, ಅಂದರೆ ಒಂದಷ್ಟು ಮಸಾಜಸ್ಸು ಅದೆಲ್ಲ ನಡೆಯುತ್ತೆ. ಸೊ ಏನಕ್ಕೆ ನಾವು ವಯನಾಡಿಗೆ ಬಂದಿರೋದಂದರೆ ನಮ್ಮ ದೊಡ್ಡಮ್ಮಗೆ ನಾವು ಆಲ್ಮೋಸ್ಟ್ 3-4 ಇಯರ್ಸಿಂದ ವಿ ಬಿನ್ ಪ್ರಾಮಿಸಿಂಗ್ ದಟ್ ವಯನಾಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಬಂದಾಗೆಲ್ಲ ಪ್ಲ್ಯಾನ್ ಮಾಡ್ತಾನೆ ಇದ್ವಿ, ಬಟ್ ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಈ ಸರಿ ಆಯಿತು, ಕರ್ಕೊಂಡು ಹೋಗಲೇಬೇಕು. ಬಿಕಾಸ್ ಅವ್ರು ಬರೋದೊಂದು 10 ದಿನ 15 ದಿನಕ್ಕೆ ಬರ್ತಾರೆ. ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡಿಲ್ಲ ಅಂದರೆ ಪಾಯಿಂಟ್ ಇಲ್ಲ ಅಂಥೇಳಿ, ಕರ್ಕೊಂಡು ಹೋಗಿಲ್ಲ ಅಂದರೆ ಪಾಯಿಂಟ್ ಇಲ್ಲ ಅಂಥೇಳಿ ಐ ಮೇಡ್ ಮೈ ಸೆಲ್ಫ್ ಫ್ರೀ ಆ್ಯಂಡ್ ವಿ ಆರ್ ಹಿಯರ್. ಜಾಗ ಕ್ರೇಜಿ ಆಗಿದೆ, ಶಾರ್ಟ್ಸ್ ಮಾತ್ರ ಸಖತ್ತಾಗಿ ಬರುತ್ತೆ ಪಕ್ಕ ಅಲ್ವಾ? ಹೌದು. ಸೊ ಎಂಜಾಯ್ ಮಾಡಿ. ಅವರು ಬರ್ತಿದ್ದಾರೆ, ಬಂದಮೇಲೆ ವೆಲ್ಕಮ್ ಎಲ್ಲ ಇದೆಯಂತೆ, ಮಜಾ ಮಾಡೋಣ. ಗ್ರೇಟ್ ಫೈನಲಿ ಬಂದರು ನಮ್ಮ ದೊಡ್ಡಮ್ಮ ಅಲ್ಲಿದ್ದಾರೆ. ನಮ್ಮ ಸಂಜೆ ಇವ್ರ ಜೊತೆ ಕೂರಿಸಿದ್ವಿ. 3 ಜನ ಲೇಡೀಸ್ ಜೊತೆಗೆ ಏನೇನು ಮಾತಾಡ್ಕೊಂಡು ಬಂದವ್ರೆ ಕೇಳೋಣ. ಸಂಜೆ ಲೇಟಾಗಿ ಬಂದ್ವಿ. ಹೌದಾ, ನಾವು ನೋಡಿದ್ವಿ. ಲೆಪರ್ಡ್ ಬಾರೋ ಸಂಜಯ್, ಹೆಂಗಿತ್ತಪ್ಪ ಸಂಜಯ್? ಹೆಂಗಿತ್ತು? ಮಾತಾಡ, ಚೆನ್ನಾಗಿತ್ತು ಅಂತ ಹೇಳ್ತಾ ಇಲ್ವಲ್ಲ? ಸೂಪರ್ ಆಗಿತ್ತು. ಸಂಜೆ ಡ್ರೈವಿಂಗ್ ಮಾತ್ರ ಸೂಪರ್. ಸಂಜೆ ನಿಮ್ ಡ್ರೈವಿಂಗ್ ಮಾತ್ರ ತುಂಬಾ ಸೂಪರ್. ಹೆಂಗಿತ್ತು 3 ಜನ ಜೊತೆ ಬಂದಿದ್ದು? ಬೈಕೊಂಡಿರ್ತಿಲ್ಲ, 1000 ಮಾತು ಬೈಕೊಂಡಿರ್ತೀವಿ. ಖುಷಿ ಆಯ್ತು. ಹಲೋ, ಹಾಯ್. ಎಲ್ಲ ರೀಚ್ ಆಗಿದ್ದೀವಿ ಈಗ. ಬನ್ನಿ, ನಮ್ಮ ಸ್ಟೇ ಯಾವುದು ಮತ್ತೆ ಕಾಫಿ ಇದೆಯಂತೆ, ಇಲ್ಲಿ ಸ್ಪೆಷಲ್ ಕಾಫಿ ಇದೆಯಂತೆ. ಆ ಕಾಫಿನ ಕುಡಿಯೋಣ. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ, ಇಲ್ಲಿದ್ದಾರೆ ರೆಸಾರ್ಟ್ ಅವರು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಈ ಜಾಗ, ಸೊ ಜಾಗ ಏನು ಸ್ಪೆಷಲ್ ಅಂತೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡ್ಬಿಡ್ಲಿ. Actually, we don't serve tea or coffee normally here for the patients because they are doing detoxification from here. So the tea or coffee increase the toxins in our body, in their body. So we are not promoting tea or coffee, but for them we made a special herbal coffee here. So it's not with the caffeine. ನಮ್ಮ ಫ್ಯಾಮಿಲಿಯವರು ನನ್ನಂತೂ ಸರಿ ಬೈಕೋತಾರೆ ಅನ್ಸುತ್ತೆ. ರೆಸ್ಟ್ ಮಾಡೋಕ್ಕೆ ಅಂತ ಕರ್ಕೊಂಬಂದರೆ ಒಳ್ಳೆ ಕೆಲಸ ಮಾಡ್ತಾನೆ. ಇದು ಆಯುರ್ವೇದ ಸೆಂಟರು, ನಾನು ಹೇಳಿದ್ದೀನಿ ನಿಮ್ಗೆ ಎಲ್ರಿಗೂ, ಆಯುರ್ವೇದ ಸೆಂಟರ್ ಇದು. ಬೆಳಗ್ಗೆ 5:15 ಎದ್ದು, ಇಫ್ ಯು ವಾಂಟ್, ಬೆಳಗ್ಗೆ 5:15 ಎದ್ದು ಯು ಕ್ಯಾನ್ ಡೂ ಯೋಗ, ದೇ ವಿಲ್ ಡೂ ಎ ಮಸಾಜ್ ಆ್ಯಂಡ್ ಆಲ್ ದಟ್. ಸೊ ಇಫ್ ಯು ಆರ್ ವೇಕಿಂಗ್ ಅಪ್ 8:30 ಬ್ರೇಕ್ಫಾಸ್ಟ್ ಇರುತ್ತೆ. ನೋಡೋಣ ಬನ್ನಿ, ಯಾರು 5:15 ಎದ್ದೇಳೋರು ಅಂತ ನೋಡೋಣ. ಲಾಸ್ಟ್ ಟೈಮಲ್ಲಿ ಬನ್ನಿ ಗೈಸ್, ಇಲ್ಲಿ ನಾವು ಪದೇ ಬರೋಕ್ಕಾಗಲ್ಲ. ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸ್, ಲೆಟ್ಸ್ ಎಕ್ಸ್ಪೀರಿಯನ್ಸ್. ಆಲ್ ಎಕ್ಸ್ಪೀರಿಯನ್ಸ್, ಇವ್ರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ಗೈಸ್ ಒಳಗೆ ಹೋಗೋಕೆ ಚಪ್ಪಲಿ ಬಿಸ್ತಿದ್ದೀನಿ, ಹೊಸ್ಲು ಮುಟ್ಟಿ ಕೈ ಮುಕ್ಕೊಂಡ್ಬಿಡ್ತಿದ್ದೆ ಅವಾಗ. ಬನ್ನಿ, ಇಲ್ಲಿ ಕಾಫಿ ಇದೆ ಅಂತ. ಸ್ಪೆಷಲ್ ಕಾಫಿ, ಸವಿತಾ. ನಮ್ಮ ದಿನವನ್ನು ನಾವು ಮುಂದುವರಿಸೋಣ. ಚೆನ್ನಾಗಿದೆ. ಅಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಅರ್ಧ ನಿದ್ದೆ, ಅವ್ರಿಬ್ರದ್ದು ಮಾತು, ಆಪದ್ದು ಫುಲ್ಲು ಬಾಯಿ ತಕ್ಕೊಂಡು ನಿದ್ದೆ ಮಾಡ್ತಾವ್ರೆ. ಪಾಪ ಯಾರು ಮಾತಾಡಕ್ಕೆ ಇರಲಿಲ್ಲ ಅನ್ಸುತ್ತೆ ನಿನಗೆಲ್ಲ. ಕರೆಕ್ಟ್ರ್ ತೆಗೆದ್ರೆ ಸಾಂಗ್ ಬರಲ್ಲ, ಸಾಂಗ್ ಬಂದ್ರೆ ಮ್ಯಾಪ್ ಬರಲ್ಲ. ಮ್ಯಾಪ್ ಹಾಕೊಂಡು ಸೈಲೆಂಟಾಗಿ ಬಂದಿದ್ದೀರಿ. ಹೌದಾ? ನಾನೇ ಆಡ್ತಾ ಇದ್ದೆ. ಲೇಟಾಗಿ ಬಂದಿದ್ದಕ್ಕೆ ಪನಿಷ್ಮೆಂಟ್ ಕಾಣಾಯ್ತು. ಹೌದು, ಅಷ್ಟು ತಿಂದು ಮತ್ತೆ ಹಸುವಾಗ್ತಿದೆ ಅಂತಾರೆ. ಇಲ್ಲಿ ನಾನ್ ವೆಜ್ಜು ಈ ಕರುಮ್ ಎಲ್ಲ ಸಿಗಲ್ಲ, ಎಲ್ಲ ಪೋಸೆ ತಿನ್ನೋದು. ಆಯುರ್ವೇದಿಕ್ ಇದು ಆಯುರ್ವೇದ ಸೆಂಟರ್ ಇದು. ನನ್ನ ಕಷ್ಟ ಎಷ್ಟೇ ನಾನ್ ವೆಜ್ ಅಂಡ್ ಆಲ್ ಹಿಯರ್, ರೈಟ್? ದೇರ್ ಇಸ್ ನೋ ನಾನ್ ವೆಜ್ ಅಂಡ್ ಆಲ್, ನೋ? ಡೋಂಟ್ ಸರ್ವ್? ಯು ಡೋಂಟ್ ಸರ್ವ್ ನಾನ್ ವೆಜ್? ಯೂಜೇ ಗೊತ್ತಿರಲಿಲ್ಲ. ಹಾಕಿ ದಿಸ್ ಇಸ್ ಆಲ್ ಎಕ್ಸ್ಪೀರಿಯನ್ಸ್. ಎಂಜಾಯ್ ಮಾಡಿ. ಅವ್ನು ಮಾಡೋದಕ್ಕೆ ಎಂಜಾಯ್. ನಾನು ಕಾಫಿ ಕುಡಿಯಂಗಿಲ್ಲ, ನಮ್ಮ ಡೈಟೇಷನ್ ಹೇಳಿದ್ದಾರೆ, ಬಟ್ ಸ್ವಲ್ಪ ಟ್ರೈ ಮಾಡ್ತೀನಿ. ಹರ್ಬಲ್ ಕಾಫಿ ಪೌಡರ್ ತಗೋಣ. ಮಿಸ್ಟರ್ ಕೊಟ್ಬಿಟ್ರೆ ನಾನು ಶುಗರ್ ಬಿಟ್ಬಿಟ್ಟು ತೊಳಿ ಆನೆಸ್ಟ್ ರಿಯಾಕ್ಷನ್ ಗೈಸ್.
ಬೆಂಗಳೂರಿಂದ ಎಲ್ಲರಿಗೂ ಬಂದಿದ್ದೀವಿ ಅಂತ ಸಾಧನೆಗೆ ಕೊಡ್ತಿರೋದು ಇದು. You can put this to them only. ಹಾಕ್ಸ್ಕೊಡಿ ರೂಮ್ಸ್ ನೋಡೋಣ ಬನ್ನಿ. ಕಾರಲ್ಲಿ ಬರ್ಬೋದು ಗೈಸ್. ನಮ್ಮ ಟೈರ್ ಫ್ಲಾಟ್ ಆಗಿರೋದ್ರಿಂದ ಹತ್ತನೇ ಇಲ್ಲ ಗಾಡಿ ನೋಡಿ. ಹೇಳ್ತೇನೆ ಟೈರ್ ಬರ್ನ್ ಆಗಿರೋ ಮಾರ್ಕ್ ನೋಡಿ. ಟೈರ್ ಬರ್ನ್ ಆಗಿರೋ ಮಾರ್ಕ್ ಸ್ಮೆಲ್ ಹೋಗುತ್ತಾ? ಸ್ಮೆಲ್ ಬೇರೆ. ಹೌದು ಸ್ವಲ್ಪ ಹತ್ತಕ್ಕೆ ಕಷ್ಟ ಇದೆ, ಭಯ ಆಗ್ತಿದೆ ನನಗೆ. ವೆರಿ ಗುಡ್ ವೆರಿ ಗುಡ್. ಈಜಿ ಈಜಿ ಚಿನ್ನ ಈಜಿ ಚಿನ್ನ ಈಜಿ ಚಿನ್ನ ಈಜಿ ಚಿನ್ನ ಈಜಿ ಚಿನ್ನ. ಗುಡ್ ಜಾಬ್ ಚಿನ್ನ, ಗುಡ್ ಜಾಬ್ ಗುಡ್ ಜಾಬ್ ಗುಡ್ ಜಾಬ್. ಈಗ ನಾವೆಲ್ಲ ಆಚೆ ಹೋಗ್ಬೇಕು. ಇದು ಪ್ಯೂರ್ ವೆಜ್ ಜಾಗ ಅಂತೆ. 5 ರಿಂದ 6 ಗಂಟೆ ಅಷ್ಟರಲ್ಲಿ ಡಿನ್ನರ್ ಮುಗ್ದೋಗುತ್ತಂತೆ. ನಮ್ಮ ಫ್ಯಾಮಿಲಿ ಎಲ್ಲ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಯೂನಿಕ್ ಆಗಿರುತ್ತೆ ಅಂತ ಇದನ್ನು ಬುಕ್ ಮಾಡಿದೆ. ನೋಡೋಣ ಬನ್ನಿ ಎಲ್ಲ ಎಕ್ಸ್ಪೀರಿಯನ್ಸ್. ಗೈಸ್ ನೆನ್ನೆ ಹೋಗಿ ಹೇರ್ ಸೆಟ್ ಮಾಡಿಸಿದೆ. ಏನು ಮಾಡ್ತಾವ ಅವನು ಗೈಸ್? ನೆನ್ನೆ ಹೋಗಿ ಹೇರ್ ಸೆಟ್ ಮಾಡಿಸಿದೆ, ನೋಡ್ರೆ ಹಿಂಗೆ ಆಗ್ಬಿಟ್ಟಿದೆ. ಗೈಸ್ ಬನ್ನಿ ನಮ್ಮ ರೂಮ್ ತೋರಿಸ್ತೀವಿ. ಸ್ವೀಟ್ ರೂಮ್ ಸ್ವೀಟ್ ರೂಮ್. ಇಲ್ಲಿಂದ ಅದು ಇದು ನೋಡಿ. ಓ ಬಾಲ್ಕನಿ ಇಲ್ಲ ಇದೆ ಇಲ್ಲಿ. ಹೇಗಿದೆಯಲ್ಲ. ಮತ್ತು ಹಂಗೆ ಬಂದರೆ ಈ ಕಡೆ ಬಂದರೆ ಒಂದು ರೂಮ್, ಬೆಡ್, ಇದು ವಾಶ್ರೂಮ್. ಓ ವಾಟರ್ ಟಬ್ ನೋಡಿ, ಜಕೂಸಿ. ಹಾಂ ನೈಸ್. ಬನ್ನಿ ನಮ್ಮ ರೂಮ್ ಇಲ್ಲಿ. ಯಾಕಂದರೆ 4 ಜನ ಮಲಗ್ತೀವಿ, ಅದಕ್ಕೆ ನಾವು ಈ ರೂಮ್ ತೊಗೊಂಡ್ವಿ. ಬಾಯ್ಸ್ ಎಲ್ಲ ಒಂದೇ ರೂಮಲ್ಲಿದ್ದೀವಿ. ಅಲ್ಲಿ ಇನ್ನೊಂದು ರೂಮ್ ಇದೆ ಬಾಯ್ಸ್ಗೆ, ಬಟ್ ಅಲ್ಲೋಗಿ ಮಲಗೋ ಥರ ಇವರೆಲ್ಲ ಕಾಣ್ತಾ ಇಲ್ಲ. ನೋಡೋಣ ಏನು ಮಾಡೋದು ಅಂತ. ಈಗ ಎಲ್ಲರಿಗೂ ಸ್ವಲ್ಪ ರೆಸ್ಟ್ ಮಾಡಿ ಆಚೆ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದ್ದೀನಿ. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡಿನ್ನರ್ಗೆ ಸಿಗ್ತೀನಿ. ಅಷ್ಟರಲ್ಲಿ ಶಾರ್ಟ್ಸ್ ಎಂಜಾಯ್ ಮಾಡಿ. ಬಾಯ್. ಈಗ ಸ್ವೀಟ್ ರೂಮ್ ಶಿಫ್ಟ್ ಮಾಡಿಸ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿನ. ಅದು ಸ್ವಲ್ಪ ಚಿಕ್ಕದಿತ್ತು ರೂಮು. ಬನ್ನಿ ಹೋಗೋಣ. ನಾವು ಆಚೆ ಹೋಗೋಣ ಊಟಕ್ಕೆ ಅಂದ್ಕೊಂಡ್ವಿ. ಜೋರು ಮಳೆ. ಏನು ಕತೆ ಅಂದರೆ ಇಲ್ಲಿ 6 ಗಂಟೆ ಕ್ಲೋಸ್ ಅಂತೆ. ನಾವು ಬಂದಿರೋದೇ 6:30. ಇಲ್ಲಿ ಡಿನ್ನರ್ ಇಲ್ಲ ಈಗ. ಸೊ ಅದಕ್ಕೆ ಈಗ ಡಿನ್ನರ್ಗೆ ಏನಾದ್ರು ಮಾಡಬೇಕು. ದಿಸ್ ಈಸ್ ಅ ಪ್ಯೂರ್ ಆಯುರ್ವೇದಿಕ್ ಸೆಂಟರ್ ಗೈಸ್. ಸೊ ಯಾರ್ಯಾರು ಆಯುರ್ವೇದ ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು, ನೇಚರ್ಗೆ ಬರಬೇಕು ಅಂತ ಇರ್ತಾರೆ, ದಟ್ ಗ್ರೇಟ್ ಪ್ಲೇಸ್ ಫಾರ್ ದೆಮ್. ಬಟ್ ನಮ್ಮ ಫ್ಯಾಮಿಲಿ ಇವಾಗ ಆ ಮೂಡಲ್ಲಿಲ್ಲ, ಫಾರ್ ದ್ಯಾಟ್ ರೀಸನ್ ಅಷ್ಟೇ. ಬಟ್ ಐ ವಾಂಟೆಡ್ ದಟ್ ಪ್ಲೇಸ್, ಅದಕ್ಕೆ ನಾನು ಇದನ್ನು ಬುಕ್ ಮಾಡೋದು, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ. ಬಟ್ ನಾನಿಲ್ಲಿ ಬಂದಿರೋ ಮೇನ್ ರೀಸನ್ ನಮ್ಮ ದೊಡ್ಡಮ್ಮ ಅವ್ರನ್ನೆಲ್ಲ ಸ್ವಲ್ಪ ವೈನಾಡ್ ತೋರಿಸೋಣ ಅಂತ. ಸೊ ನೋಡೋಣ ಏನು ಕತೆ ಅಂತ ಅವ್ರಿಗೆ ಇಷ್ಟ ಆಯ್ತಾ ಇಲ್ಲ ಅಂತ. ಸೊ ಅವ್ರು ರೂಮ್ ಚೇಂಜ್ ಮಾಡಿಸ್ತಾ ಇದ್ದೀನಿ, ಬೇರೆ ರೂಮ್ ಶಿಫ್ಟ್ ಮಾಡಿಸ್ತಾ ಇದ್ದೀನಿ. ಸ್ವೀಟ್ ರೂಮ್ಗೆ ಸ್ವಲ್ಪ ದೊಡ್ಡ ರೂಮಿಗೆ ಶಿಫ್ಟ್ ಮಾಡ್ಸೋಣ ಅಂತ. ಬನ್ನಿ ಈಗ ಅದನ್ನು ಪೇಮೆಂಟ್ ಮಾಡಿ ಅದನ್ನು ಶಿಫ್ಟ್ ಮಾಡ್ಸೋಣ ಗೈಸ್. ಸೊ ಈಗ ಇಲ್ಲಿ ಒಂದು ಸ್ವೀಟ್ ರೂಮ್ ಇನ್ನೊಂದು ಕೊಟ್ಟಿದ್ದೀವಿ. ಕತೆ ಏನು ಅಂದರೆ ಇಲ್ಲಿ ಪಕ್ಕದಲ್ಲೇ ಒಂದು ಗೆಸ್ಟ್ ಇದ್ದಾರಂತೆ, ಯಾರೋ ಫಾರಿನರು. ಇವ್ರು 3 ಜನ ಸೇರಿದ್ರೆ ಇವ್ರು ಕಮ್ಮಿ ನಾಯ್ಸ್ ಮಾಡಲ್ಲ. ಅವ್ನು ಬೇರೆ ಸ್ವಲ್ಪ ಮೆತ್ತಗೆ ಮಾತಾಡೋಕ್ಕೆ ಹೇಳಿ ಅಂತಿದ್ದಾರೆ. ಸ್ವಲ್ಪ ಮೆತ್ತಗೆ ಮಾತಾಡೋ ಜಾಯಮಾನ ಅಲ್ಲ ಇದು. ಎಂಜಾಯ್ ಮಾಡೋಕ್ಕಲ್ಲ, ಇದು ರೆಸ್ಟ್ ಮಾಡೋಕ್ಕೆ ಬಂದಿರೋದು. ರೆಸ್ಟ್ ಮಾಡೋಕ್ಕೇನೆ ವಾಟ್ ಇಟ್ ಇಸ್. ಬಟ್ ನಗ್ಬಾರ್ದು. ಇದು ಆಯುರ್ವೇದ ಸೆಂಟರ್. ಬನ್ನಿ ಹೋಗೋಣ. ಸೊ ಡಿನ್ನರ್ಗೆ ಆಚೆ ಹೋಗೋದು ಬೇಡ ಅಂದ್ಕೊಂಡಿದ್ದೀವಿ, ಯಾಕಂದರೆ ನಮ್ಮ ಟೈರ್ ಜಾರ್ತಾ ಇದೆ. ಸೊ ಅದಕ್ಕೆ ನಾವು ರಿಸ್ಕ್ ತೊಗೊಳ್ಳೋದೇ ಬೇಡ, ಮಳೆ ಬೇರೆ ಬರ್ತಾ ಇದೆ. ಯಾಕೆ ಬೇಕು, ಇಲ್ಲೇ ವೆಜ್ಜೇ ತಿನ್ಕೊಳ್ಳೋಣ ಇವತ್ತು. ವೆಜ್ಜಲ್ಲಿ ಏನಿರುತ್ತೆ ನೋಡೋಣ, ಟ್ರೈ ಮಾಡಿಬಿಡೋಣ ಬನ್ನಿ ಅಂತ ಎಲ್ಲರೂ ಕನ್ವಿನ್ಸ್ ಮಾಡಿದ್ದೀನಿ. ಲೆಟ್ಸ್ ಗೋ. ಗೈಸ್ ಐ ಆಮ್ ಹ್ಯಾಪಿ ದಟ್ ಒಂದು ಇನ್ನೊಂದು ಸ್ವೀಟ್ ರೂಮ್ ಇತ್ತು ಅಂತ, ಸೂಟ್ ರೂಮ್ ಇತ್ತು ಅಂತ. ಇಲ್ಲಾಂದರೆ ಕತೆ ಏನು, ಪಾಪ ಚಿಕ್ಕ ರೂಮಲ್ಲಿ ಸ್ಟೇ ಮಾಡಿಬಿಟ್ಟಿದ್ರು ಅವರು. ನನಗೊಂದು ದೊಡ್ಡ ರೂಮ್ ಕೊಟ್ಬಿಟ್ಟಿದ್ರು. ಅದಕ್ಕೆ ಇನ್ನೊಂದು ದೊಡ್ಡದು ಬೇಕು ನನಗೆ ಅಂಥೇಳಿ ಅವೈಲೇಬಲ್ ಇತ್ತು. ಈಗ ಪಟ್ಟನ್ನು ಶಿಫ್ಟ್ ಮಾಡಿಸಿದೆ. ತುಂಬ ದಿನ ಆಗಿತ್ತು ಹಿಂಗೆಲ್ಲ ನಡೆದು, ಒಬ್ಬನೇ ಮಳೆಯಲ್ಲ. ಬನ್ನಿ ಎಲ್ಲರೂ ಕರ್ಕೊಂಡೀಗ ಡಿನ್ನರ್ಗೆ ಹೋಗೋಣ. ಫುಲ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ ಇವತ್ತು. ಯೂಶಲಾಗಿ ಇರ್ತಿರ್ಲಿಲ್ಲ ಆಚೆ ಹೋದರೆ. ವಯನಾಡು ಕಡೆ ಬಂದರೆ ಅಂತೂ
ರೆಸ್ಪಾನ್ಸಿಬಿಲಿಟಿ ತೊಗೊಂಡವನೇ ಅಲ್ಲ, ಯಾರಾದರೂ ಬೇರೆ ನೋಡ್ಕೋತಿದ್ರು. ಇವತ್ತೆಲ್ಲ ನನ್ನ ಮೇಲೆ ಇದೆ, ಇವತ್ತೆಲ್ಲ ನನ್ನ ನಂಬಿ ಬಂದಿರೋದಲ್ವಾ. ಬನ್ನಿ ಹೆಚ್ಕೋ ಪ್ಲೀಸ್. ನಾನು ಕರೆಕ್ಟಾಗಿ ಬಂದೆ, ಇವನು ಪ್ಯಾಂಟ್ ಹಾಕೋತವನೆ. ಅಬ್ಬ ಸಾಕಾಯ್ತಪ್ಪ. ಬನ್ರಿ, ಲಂಚ್ ಇಲ್ಲೇ ಇವತ್ತು, ಡಿನ್ನರ್ ಆಚೆ ಹೋಗೋಕ್ಕಾಗಲ್ಲ, ರಿಸ್ಕಿ ಇದೆ. ಟೈರ್ ಜಾರ್ತಾ ಇದೆ ಬೇರೆ, ಯಾಕೆ ಬೇಕು ಗೈಸ್? ಅಲ್ಲಿ ಹತ್ತಕ್ಕೇನೆ ಗುಂಜಂತು ಗಾಡಿ. ಏನಿದೆ ನೋಡ್ರಿ ಮೆನ್ಯೂಲಿ. ಸ್ವಲ್ಪ ಬಂದಿರೋ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿಬೇಕು. ಹಾಂ, ಮತ್ತೆ ಸಿಟಿಗೆ ಹೋದ್ಮೇಲೆ ಅದೇ ತಿನ್ನೋದಿರೋದು. ಇದು ನೇಚರ್ ಪ್ಲೇಸ್, ಎಂಜಾಯ್ ದ ನೇಚರ್. ಇಲ್ಲ ಇಲ್ಲ, ಇಲ್ಲಿ ಅದಕ್ಕೆ ಸರಿಯಾಗಿ ಆರ್ಡರ್ ಮಾಡಿಬಿಡ್ರಿ, ತಿನ್ಬಿಡೋಣ. ಸರಿಯಾಗಿ ಆರ್ಡರ್ ಮಾಡೋದಲ್ಲ, ಸರಿಯಾಗಿ ಅದು ಏನು ಬರುತ್ತೆ ಆರ್ಡರ್ ಮಾಡೋದು. ಕೇಳೋ ಏನಿದೆ ಅಂತ, ಮೆನು ಕೊಡಿಸ ನೋಡೋಣ. ಗೈಸ್, ನಮ್ಮ ಅಕ್ಕಂಗೆ ಪಾಪ ಬಟ್ಟೆ ಇಲ್ಲ ಅಂತೆ. ಅಮ್ಮ ತಂದಿರೋ ಬಟ್ಟೆ ಯಾವುದು ಇಷ್ಟ ಆಗಿಲ್ಲ ಅವ್ಳಿಗೆ ಹಾಕೊಳ್ಳೋಕೆ. ಕತೆ ಏನು ಅಂದ್ರೆ, ಪ್ಯಾಂಟ್ ಇದೆ, ಟಿ ಶರ್ಟ್ ಇಲ್ಲ, ಟಿ ಶರ್ಟ್ ಇದೆ, ಪ್ಯಾಂಟ್ ಇಲ್ಲ. ಹೌದಾ? ಅದಿಂಗೆ ಪ್ಯಾಂಟ್ ಇಲ್ಲ, ಟಿ ಶರ್ಟ್ ಯಾವ ಪ್ಯಾಂಟ್ ಇದೆ ಅದನ್ನೇ ಹಾಕು, ಯಾವ ಟಿ ಶರ್ಟ್ ಇದೆ ಅದೇ ಹಾಕು. ಹೌದು, ಹೇಳಿದ್ ಕರೆಕ್ಟೇ ಅಲ್ವಾ? ಆಮೇಲೆ ಇನ್ನೊಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದೀವಿ ನಮ್ಮ ಅಕ್ಕಂಗೆ, ರಾತ್ರಿ ಹೊತ್ತು ಆಚೆ ಬರಬೇಡ, ಗೆಸ್ಟ್ಗಳಿದ್ದಾರೆ ಅಂತ ಎದುರ್ಕೊಂಡ್ಬಿಡ್ತಾರೆ ಅಂತ. ಏನಂತ ಬರ್ತಾರೆ, ರೋಡಲ್ಲಿ ಓಡಾಡ್ಬೇಡಿ ಅಂತೆ. ಹಂಗೆ ನನ್ನ ಅಲ್ಲ, ನಿನಗೆ ಏನು ಆನ್ಸರ್ ಕೊಡೋಕು ಬರಲ್ಲ ಇವಳಿಗೆ. ಡಾಂಕಿ ಅಂದ್ರೆ ಯು ಆರ್ ಡಾಂಕಿ ಅಂತಾರ ಸ್ಕೂಲಲ್ಲಿ ಯಾವ ಥರ ಆಡ್ತಾವಳೆ. ಬನ್ನಿ 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 ಬನ್ನಿ, ಬೇಗ ಬನ್ನಿ. ಅಲ್ಲಿ ಸಂಜೆ ಬಾಂಬ್ ಬಿಟ್ರೆ ಎದುರ್ಕೊಂಡ್ಬಿಟ್ಟವನು. ಇಲ್ಲಿ ಏನೋ ಸೌಂಡ್ ಬಂತು, ಕುಟು 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 ಅಂತ ಅಂತೆ. ಅದು ಕುಟು ಕುಟು. ನಿನ್ ಬಾಂಬ್ ಅಲ್ವಾ ಅದು? ನಿನ್ ಬಾಂಬ್ ಸೌಂಡ್ ಅನ್ಕೊಂಡೆ ನಾನು. ಸ್ನ್ಯಾಕ್ಸ್ ಇದೆ, ಮತ್ತೆ ಆಯುರ್ವೇದಿಕ್ ಡಿನ್ನರ್ ಇದೆ. ಅದು ಏನಿರುತ್ತೆ ಅಂತ ನೋಡೋಣ ಬನ್ನಿ. ಏನೇನು ಒಟ್ಟದ್ದು ಡಿನ್ನರ್ ಅಂದು ಖುಷಿ ಆಗುತ್ತೆ. ಆಯುರ್ವೇದಿಕ್ ಡಿನ್ನರ್ ಇದಂತೆ, ಚೆನ್ನಾಗಿರುತ್ತೆ ಕಣೋ, ಟ್ರೈ ಮಾಡೋ. ಏನ್ ತಿನ್ಬಿಟ್ಟು ಪಾಪ, ಅಯ್ಯೋ. ಗೈಸ್, ಡ್ರಮ್ ಸ್ಟಿಕ್ ಸೂಪ್ ಫಸ್ಟ್ ಇಲ್ಲಿ ಸೂಪ್ಸ್ ಬಂದಿದೆ, ಬನ್ನಿ ಟ್ರೈ ಮಾಡೋಣ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿದ್ದು, ಅದಾದ್ಮೇಲೆ ತಿಂದೇ ಇಲ್ಲ. ನಾನಂತೂ ಬರೀ ಪನ್ನೀರ್ ತಿಂದಿದ್ದೆ ಅಷ್ಟೇ, 2 ಪೀಸು, ಮತ್ತು ಓಟ್ಸ್ ಕುಡಿದಿದ್ದೆ. ಈಗ ನಮ್ಮ ಲಂಚ್ ಡಿನ್ನರ್ 2 ಆಗ್ತದೆ. ಗೈಸ್, ಸೊ ಟೇಸ್ಟಿ ಡ್ರಮ್ ಸ್ಟಿಕ್ ಸೂಪ್ ಕುಡಿತಾ ಇದ್ದೀವಿ ನೋಡಿ ಎಲ್ಲರೂ. When we are doing Ayurveda, better not to eat non-veg. Even we are not. ಗೈಸ್, ಇಲ್ಲಿ ನೋಡಿ ಹೆಲ್ತಿ ಮೀಲ್ ಕೊಟ್ಟಿದ್ದಾರೆ, ಬನ್ನಿ. ನನಗೆ ಸೂಪ್ ಇಷ್ಟ ಆಯಿತು. ಒಂದಷ್ಟು ಜನರಿಗೆ ಇಷ್ಟ, ಒಂದಷ್ಟು ಜನರಿಗೆ ಇಷ್ಟ ಆಯಿತು ತುಂಬ. ಸೊ ಉಪ್ಪು ಎಲ್ಲ ಹಾಕೊಂಡ್ರೆ ಚೆನ್ನಾಗಿದೆ. ನಮ್ಮ ದೊಡ್ಡಮ್ಮ ಕೇಳಿ ಹೆಂಗಿದೆ. ಇಟ್ ವಾಸ್ ವೆರಿ ನೈಸ್, ವೆರಿ ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ಬನ್ನಿ ನಾವು ಸ್ವಲ್ಪ ಬ್ಯಾಟಿಂಗ್ ಮಾಡೋಣ. ಲೇಡೀಸ್ ಫಿಂಗರ್ ಪಲ್ಯ. ಟೇಸ್ಟ್ ಇದೆ ಗೈಸ್. ಊಟ ಎಷ್ಟು ಟೇಸ್ಟ್ ಇದೆ ಅಂದರೆ, ಪ್ಲೇಟ್ ತಂದು ಇಟ್ಟಿದ ತಕ್ಷಣ ಎಲ್ಲ ಖಾಲಿ ಮಾಡ್ತವ್ರೆ, ಅಷ್ಟು ಚೆನ್ನಾಗಿದೆಯಾ? ಟೇಸ್ಟ್ ಇಲ್ವಾ? ಲೇಡೀಸ್ ಫಿಂಗರ್ ಪಲ್ಯ ಮಾತ್ರ ಸಕ್ಕ ಟೇಸ್ಟ್ ಇದೆ. ಲೇಡೀಸ್ ಫಿಂಗರ್ ವೆರಿ ವೆರಿ ನೈಸ್ ಬೋತ್. ತುಂಬ 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 ಚೆನ್ನಾಗಿದೆ. ಅದು ದುಬೈಗೆ ಹೋಗಿ 20 ವರ್ಷ ಮೇಲೆ ಆಯಿತು, 20-25 ವರ್ಷ ಆಯಿತು. ಸ್ವಲ್ಪ ಮರ್ತ್ಬಿಟ್ಟಿದ್ದಾರೆ ಭಾಷೆಗಳು. ಗೈಸ್, ಎಷ್ಟು ಬ್ಯಾಲೆನ್ಸ್ಡ್ ಆಗಿ ತಿಂತಾ ಇದೀವಿ ಅಂದರೆ, ವಾಟರ್ ಮೆಲನ್ ನೋಡಿ ನಾನು ತುಂಬ ಖುಷಿಯಾಗಿರೋದು ನೋಡಿಲ್ಲ ಇಷ್ಟು. ಇವತ್ತು ಖುಷಿ ಆಗ್ಬಿಟ್ಟ. ಕೊಟ್ಟು ಬೇಡ ಅಂತಿದ್ದೆ ನಾನು. ಅದೇನು ಅಂದರೆ, ಇಲ್ಲಿ ಬ್ಯಾಲೆನ್ಸ್ಡ್ ಮೀಲು ಕಮ್ಮಿ ಇರುತ್ತೆ. ಬಟ್ ನಾವು ಸ್ವಲ್ಪ ಜಾಸ್ತಿನೇ ತಿಂದ್ವಿ. ನಾವು ತಿಂದಿದ್ದು ನೋಡಿ ಇವ್ರಿಗೆ ಭಯ ಆಗ್ಬಿಟ್ಟಿದೆ ಅನ್ಸುತ್ತೆ. ನೋ, ಐ ಡೋಂಟ್ ನೋ ವಾಟರ್ ಮೆಲನ್, ಗೆಟ್ ಪಪಾಯ. ಗೈಸ್, ಒಳ್ಳೆ ಊಟ ಮುಗಿಸಿ ಈಗ ಎಲ್ರಿಗೂ ಹೆಂಗಿತ್ತು ಊಟ ಕೇಳೋಣ ಬನ್ನಿ. ಹಬ್ಬ ಹಾಂ, ಹೆಂಗಿತ್ತು ಊಟ? ಸೂಪರ್. ನಾವು ಬಂದಾಗ ಹಂಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅಂದರೆ ಇದು ಆಯುರ್ವೇದಿಕ್ ಸೆಂಟ್ರಲ್ಲಿ ಆ ಸೂಪ್ ಕೊಟ್ಟಾಗ ಏನೋ ಒಂದು ಸ್ಟಾರ್ಟಿಂಗಲ್ಲಿ ಏನಾಯಿತು, ಬಟ್ ಪೆಪ್ಪರ್ ಉಪ್ಪು ಹಾಕೊಂಡು ತಿಂದರೆ ಸೂಪರ್. ಆ್ಯಂಡ್ ಫುಡ್ಡು ಅಷ್ಟೇ. ನನಗೇನು ಗ್ಯಾಪ್ ಅಂದರೆ, ನಾನು SDM ಅಡ್ಮಿಟ್ ಆಗಿದ್ದೆ ನೋಡು, ನಂಗೆ ಡಯಟ್ ಫುಡ್ ಕೊಡ್ತಾರಲ್ಲ ಅದೇ ಥರ ಕೊಡ್ತಾಯಿದ್ದೆ. ಹಂಗಿತ್ತು ಆಂಟಿ? ತುಂಬ ಚೆನ್ನಾಗಿತ್ತು. ಫುಡ್ಡು ಲಿಮಿಟೆಡು, ಆದರೆ ತುಂಬ ಚೆನ್ನಾಗಿತ್ತು.
ಗೈಸ್ ನಾವೆಲ್ಲ ಸರ್ರಿಗೆ ತಿಂದ ಅಭ್ಯಾಸ ಅಲ್ವಾ, ತುಂಬ ಹಸು ಬೇರೆ ಆಗ್ಬಿಟ್ಟಿದೆ. ಹೆಂಗ್ ತಿಂದಿದ್ದೀವಿ ಅಂದರೆ ಅವರೇ ಟೆನ್ಷನ್ ಆಗ್ಬಿಟ್ಟವ್ರೆ, ಅಷ್ಟು ತಿಂದಿದ್ದೀವಿ. ಅಷ್ಟು ಟೇಸ್ಟ್ ಆಗಿತ್ತು, ನಿಜವಾಗ್ಲೂ ಇಷ್ಟ ಆಯ್ತು ಪಲ್ಯ ನನಗೆ. ನಂಗೆ ಒಂಚೂರು ಭಯ ಆಯ್ತು ಇವ್ರಿಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಅಂತೆಲ್ಲ. ಬಟ್ ಫೈನಲಿ ಎವ್ರಿವನ್ ಲೈಕ್ ಇಟ್, ಐ ಆಮ್ ಹ್ಯಾಪಿ. ಗೈಸ್ ಊಟ ಮಾಡಿ ಎಲ್ಲ ನೆಮ್ಮದಿಯಾಗಿ ಮಲಗಿದ್ದಾರೆ ನೋಡಿ. 1, 2 ಎಲ್ಲ ಮಲಗಿಬಿಡ್ತಾರೆ. ನಾನೀಗ ಮಲಗಬೇಕು. ಟೈಮ್ 1 ಗಂಟೆ ನಿದ್ದೆ ಬರ್ತಲ್ಲ, ಬಟ್ ಐ ಆಮ್ ಟ್ರೈಂಗ್ ಟು ಸ್ಲೀಪ್. ಇಬ್ಬರು ಗೊರಕೆ ಸೌಂಡು ಯಾವ ರೇಂಜಿಗಿದೆ ಅಂದರೆ ಈಗ ಕಮ್ಮಿ ಆಗಿದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಏನು ಕತೆ ಅಂತ ನೋಡಿ, ನಾಳೆ ಒಂದು ಕ್ರೇಜಿ ಪ್ರ್ಯಾಂಕ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಮ್ಮ ಫ್ಯಾಮಿಲಿನಲ್ಲಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಾಟ್ಸಪ್ ಬ್ಲಾಗ್. ಲೇಡಿ ನಾನಿನ್ನ ಕಿಲ್ಲಾಡಿ